ಸರಿಗೆ, ನಾದ ಬ್ರಹ್ಮನಿಗೆ. ರಾಜನ ಆಗಮನಕ್ಕೆ ಮ್ಯೂಸಿಕ್ ಹೇಗಿರುತ್ತೆ ಆ ರೀತಿ ನಮ್ಮ ಇಡೀ ಬ್ಯಾಂಡು ಒಂದು ಲೈವ್ ಮ್ಯೂಸಿಕ್ ನ ಮೂಲಕ ಮಹಾಗುರುಗಳು ನಡ್ಕೊಂಡ್ ಬರ್ತಾ ಇದ್ರೆ. ಒಂದು ಗ್ರ್ಯಾಂಡ್ ಎಂಟ್ರಿ, ಒಂದ್ ಕಡೆ ಸಂಗೀತ, ಒಂದ್ ಕಡೆ ಹಂಸ ಲೋಕ ಅಂತ ಇಲ್ಲಿಂದ ನಮಗೆ ಕಾಣಿಸ್ತಾ ಇತ್ತು. ಹಂಸ ಲೋಕ. ಮಹಾಗುರುಗಳೇ, ಮೊದಲನೇದಾಗಿ ತಮಗೆ ತಮ್ಮ ಲೋಕಕ್ಕೆ ಮತ್ತೊಮ್ಮೆ ಸ್ವಾಗತ, ಸುಸ್ವಾಗತ. ಮೊದಲು ಸತ್ಯ ಮಾತಾಡೋಣ. ಕನ್ನಡದಲ್ಲಿ, ಕರ್ನಾಡಿನಲ್ಲಿ, ಚಂದನವನದಲ್ಲಿ ಮೊದಲು ಪ್ರೇಮಲೋಕ, ಅದಾದ ಮೇಲೆ ಹಂಸಲೋಕ. ಒಪ್ಪಲೇಬೇಕು. ಯಾಕೆಂದ್ರೆ ಪ್ರೇಮಲೋಕಕ್ಕಿಂತ ಮುಂಚೆ ಇದ್ದಿತ್ತು ಹಂಸಲೇಖ. ಹಂಸಲೇಖನ ಪ್ರೇಮಲೋಕ ಕರ್ಕೊಂಡು ಬಂದು ಇವತ್ತು ಹಂಸಲೋಕ ಮಾಡಿದೆ. ಈ ಹಂಸಲೋಕ, ಇದರ ಸಂಭ್ರಮ, ಇದರ ಉತ್ಸಾಹ, ಇದರ ಎಲ್ಲ ಕ್ರೆಡಿಟ್ ಫಸ್ಟ್ ನಮ್ಮ ಯಜಮಾನರು ಅಮಲುಗಣ್ಣಿನ ರವಿಚಂದ್ರನ್ ಅವ್ರಿಗೆ ತಲುಪಿಸ್ಬೇಡ. ನಮಗೆ ಅಂದರೆ ಅವ್ರು ಏನು ಮುಟ್ಟಿದ್ರು ಚಿನ್ನ ಆಗ್ತಿತ್ತು. ಅವ್ರ ಹೆಸರು ವೀರಸ್ವಾಮಿ ಅಂತ. ಅವರು ನಮಗೆ ಅನ್ನವಿಟ್ಟ ಸ್ವಾಮಿ. ಅವರಿಗೆ ಇದನ್ನು ನಾನು ಡೆಡಿಕೇಟ್ ಮಾಡ್ತೀನಿ. ಮೂರನೇದು ನಿಮಗೆ ಗೊತ್ತೇ ಇದೆ, ನನ್ನ ಜೀವನ ಸಂಗಾತಿ. ನಾಲ್ಕನೇದು ನನ್ನ ಗಾಯನ ಸಂಗಾತಿ SPB. ಐದನೇ ಇದೆ ಈ ನಾಡು, ಈ ನಾಡಿನ ಎಲ್ಲ ಪ್ರತಿಭೆಗಳು ಮತ್ತು ನನಗೆ ಅವಕಾಶ ಕೊಟ್ಟ ಈ ಚಂದನವನ ಎಲ್ಲರಿಗೂ ನಾನು ತಲುಪಿಸ್ಬಿಟ್ಟಿದ್ದೀನಿ. ನಾನು ಯಾವುದೋ ಋಣಭಾರವನ್ನು ಇಟ್ಕೊಂಡಿಲ್ಲ, ಎಲ್ಲ ಕೆಳಗಿಡಿಸ್ಬಿಟ್ಟಿದ್ದೀನಿ. ಐ ಆಮ್ ಲೈಟ್ 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 ಲೈಟ್. ಅದನ್ನ ನೀವು ಎಲ್ಲರಿಗೂ ಕ್ರೆಡಿಟ್ ಕೊಟ್ಬಿಟ್ಟು ಇವತ್ತು ಹಂಸಲೋಕದ ಜೊತೆ ಇಡೀ ಲೋಕವನ್ನ ಸಂಭ್ರಮಿಸ್ತಾ ಇದ್ದೀರಲ್ಲ ಮಹಾಗುರುಗಳೇ, ಅದು ಹಬ್ಬ ಅಂತ ಅಂದ್ರೆ. ಬನ್ನಿ, ಹಾಡೋಣ, ನಲಿಯೋಣ, ಕಲಿಯೋಣ. ಇದು ನಮ್ಮ ಅದೃಷ್ಟದ ನವಂಬರ. ಸಿನಿಮಾದಲ್ಲಿ ಮುಂದೆ ಹಾಡು ಮಾಡಬೇಕು ಅನ್ನೋ ಐಡಿಯಾ ಎಷ್ಟಿದೆಯೋ ಗೊತ್ತಿಲ್ಲ. ಆದರೆ ನನ್ನ ಈ ಎಲ್ಲ ಪ್ರಯೋಗಗಳಲ್ಲಿ ಒಂದು ಕಾಂಕ್ರೀಟ್ ಐಡಿಯಾ ಕ್ರಿಯೇಟ್ ಆಗಿದೆ. ಅದೇನು ಅಂದರೆ, ಒಂದು 5 ತಳಿಗಳನ್ನು ತಯಾರು ಮಾಡಬೇಕು. ಐದನಿ ಬ್ರೀಡ್ಗಳು. ಈ ತಂಡವನ್ನು ತಯಾರು ಮಾಡಿ ಕ್ಲಾಸಿಕಲ್ ಫೋಕ್ ಬ್ಯಾಂಡ್ ಅಂತ ಒಂದು ತಯಾರು ಮಾಡಿ ಜನಪದವನ್ನು ಜನಪರವಾಗಿ, ಜನಪ್ರಿಯವಾಗಿ, ಗ್ರಾಮರಲ್ ಫುಲ್ಲಾಗಿ ಹಾಡುವ ಒಂದು ತಂಡವನ್ನು ಕಟ್ಟಬೇಕು ಅಂತ ಆಸೆ. ಅಂಥ ತಂಡ ತಯಾರಾದಾಗ ಯಾವುದಾದ್ರೂ ಒಂದು ಎಪಿಸೋಡ್ನಲ್ಲಿ ಫಿನಾಲೆಯಲ್ಲಿ 5 ತಳಿಗಳ ಹಾಡುಗಳೇ ಫಿನಾಲೆಗೆ ಹಾಡುಗಳಾಗಬೇಕು. ಅದು ನನ್ನ ಆಸೆ. 5 ತಳಿಗಳ ಹಾಡು, 5 ದನಿ ಬಗ್ಗೆ ಕೇಳಿದ್ವಿ. ನಾವು 5 ತಳಿಗಳ ಹಾಡು ಅಂದ್ರೆ ಅದನ್ನ ಕೇಳೋದಕ್ಕೆ ನಾವೆಲ್ಲರೂ ಕಾತರದಿಂದ ಕಾಯ್ತಾ ಇದ್ದೀವಿ. ಮಹಾಗುರುಗಳೇ, ತಮಗೆ ಮತ್ತೊಮ್ಮೆ ಮಗದೊಮ್ಮೆ ಹಂಸ ಲೋಕಕ್ಕೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ ಮಹಾಗುರುಗಳೇ. ನಮ್ಮ ಸರಿಗಮಪ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಆಕ್ಚುಲಿ ರಾಘಣ್ಣ ಸಂಗೀತ ಪ್ರೇಮಿ, ವಿಶೇಷವಾಗಿ ನಮ್ಮ ಸರಿಗಮಪ ಕಾರ್ಯಕ್ರಮ ಅಂದ್ರೆ ಅವರಿಗೆ ಬಹಳ ಬಹಳ ಇಷ್ಟ. ಇವತ್ತು ರಾಘಣ್ಣ ಅವರು ಹಂಸಲೋಕಕ್ಕೆ ಆಗಮಿಸಿದ್ದಾರೆ. ಅಭಿಮಾನಿಗಳನ್ನ ದೇವರು ಅಂತ ಕೂಗಿದಂತ ಅಣ್ಣವರ ಮುದ್ದಿನ ಮಗನಾದಂತಹ ರಾಘಣ್ಣನಿಗೆ ನಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಸ್ವಾಗತ, ಸುಸ್ವಾಗತ.
ಅಪ್ಪಾಜಿ, ಇವತ್ತು ಹಂಸಲೋಕ ನಮ್ಮ ಸರಿಗಮಪ ಕಾರ್ಯಕ್ರಮದಲ್ಲಿ ಪ್ರತಿ ಸೀಸನ್ ಅಲ್ಲೂ ನಾವು ಮಹಾಗುರುಗಳ ಹಾಡುಗಳನ್ನ ಹಾಡ್ತಾ ಇರ್ತೀವಿ. ಆದ್ರೂ ಸಾಕಾಗಲ್ಲ, ನಮ್ಗೆ ಇನ್ನಷ್ಟು ಮತ್ತಷ್ಟು ಬೇಕು ಅಂತ ಇವತ್ತು ಅವ್ರನ್ನ ಸಂಭ್ರಮಿಸ್ತಾ ಇದೀವಿ. ಹಂಸಲೋಕಕ್ಕೆ ನೀವು ಆಗಮಿಸಿರೋದು, ನಿಮಗೆ ಈ ಹಂಸಲೋಕ ಎಷ್ಟು ವಿಶೇಷ ರಾಘಣ್ಣ? ನಾನು ಮೊದಲನೇದಾಗಿ ಇಲ್ಲಿ ರಾಘವೇಂದ್ರ ರಾಜ್ಕುಮಾರ್ ಬಂದಿಲ್ಲ, ಹಂಸಲೇಖ ಅವರ ಸ್ಟೂಡೆಂಟ್ ಆಗಿ ಬಂದಿದ್ದೆ. ಸಾಮಾನ್ಯವಾಗಿ ನಾನು ಹಾಡ್ಬೇಕಾದ್ರೆ ನಮ್ಮ ತಂದೆ ಬರೋರು, ನಮ್ಮ ಚಿಕ್ಕಪ್ಪ ಬರೋರು. ಹಂಸಲೇಖ ಅವ್ರು ಹಾಡಿಸ್ತಾರೆ, ನಮ್ಮ ತಂದೆ ಅಂದರು ಅಲ್ಲೋಕ ಅಂತ ಗುರುಗಳಿದ್ದಾರೆ, ನೀವು ಹೋಗಿ ನಾನು ಬರಲ್ಲ ಅಂತ ಬರಲಿಲ್ಲ ಅವರು. ಮಾಮನೇ ಹಾಡಿಸ್ತಾನೆ ಅಂತ. ಅದಕ್ಕೆ ನಮ್ಗೆ ಯಾವತ್ತೂ ಗುರುಗಳೇ ಅವರು. ನಾನು ಬ್ರಹ್ಮಲೋಕ ಕೇಳಿದ್ದೀನಿ, ಹಂಸಲೇಖ ಇವತ್ತೇ ಕೇಳಿದೆ ಹಂಸಲೋಕ ಅಂತ. ನಿಜವಾಗ್ಲೂ ಈ ಲೋಕದಲ್ಲಿ ನಾವು ಬದುಕಿದ್ವಲ್ಲ ಅಷ್ಟೇ ಸಾಕು ಅನ್ಸುತ್ತೆ. ಅಪ್ಪಾಜಿ, ಅವಾಗ ಹೇಗಿರ್ತಿತ್ತು ಅಂದ್ರೆ ಅಣ್ಣ ಅವರು ಮಹಾಗುರುಗಳ ಒಂದು ಅವಿನಾಭಾವ ಸಂಬಂಧ, ಆ ಗೆಳೆತನ, ಆ ಸ್ನೇಹ, ಆ ದಿನಗಳು, ಆ ಕ್ಷಣಗಳು ನೀವು ನೆನ್ಸ್ಕೊಳ್ಳೋದಾದ್ರೆ? ಅವರು ನಟ ಸಾರ್ವಭೌಮ, ಹೌದು, ಇವರು ಸಂಗೀತ ಸಾಹಿತ್ಯ ಸಾರ್ವಭೌಮ. ಇನ್ನೇನು ಬೇಕು ನೋಡಿ. ಅಪ್ಪಾಜಿ ಅವರು ನಿಮಗೆ ಗೊತ್ತಿಲ್ಲದೆ ಒಂದು ಮಾತು ಹೇಳಿದ್ದಾರೆ ನಿಮ್ಮ ಬಗ್ಗೆ. ಹಂಸಲೇಖ ಅವ್ರಿಗೆ 2 ತಾಯಿ ಅಂತ. ಶಾರದೆ ಮತ್ತು ಸರಸ್ವತಿ ಇಬ್ಬರು ಒಲಿದಿರೋ ಮನುಷ್ಯ ನಾನು ನೋಡೇ ಇಲ್ಲ ನನ್ನ ಇಂಡಸ್ಟ್ರಿಲಿ ಅಂತ ಹೇಳಿದ್ರು ಅವರು. ಅದಕ್ಕೆ ನೀವೆಲ್ಲ ನಾದ ಬ್ರಹ್ಮ ಅಂತ. ನಂದು ನಾದ ಮತ್ತು ವೇದ ಬ್ರಹ್ಮ ಅವರು. ಆಹಾ, ಇನ್ನೊಂದೇ ಮಾತು ನಮ್ಮ ತಂದೆಯವ್ರು ಹೇಳಿದ್ರು. ನಮ್ಮ ತಂದೆಯವ್ರು ಸ್ವಲ್ಪ ಆ್ಯಕ್ಟಿಂಗ್ ಕಮ್ಮಿ ಮಾಡಿಬಿಟ್ಟಿದ್ರು ಅಪ್ಪಾಜಿಯವರು, ಪಿಕ್ಚರ್ಲಿ ಪಾರ್ಟ್ ಮಾಡೋದು. ಅವಾಗ ಅವರು ಸ್ನೇಹಿತರು ಕೆಲವು ಜನ ಬಂದು ಕೇಳಿದ್ರು, ಅಣ್ಣ ಏನು ಮಾಡ್ತಿದ್ದೀರಾ ನೀವು? ಒಂದು ವರ್ಷದಲ್ಲಿ 18-17 ಸಿನಿಮಾ ಮಾಡ್ತಿದ್ರಿ, ಇವಾಗ ಏನು ಮಾಡ್ತಿದ್ದೀರಾ? ಸುಮ್ಮನೆ ಕೂತ್ಕೊಂಡಿದ್ದೀರ? ಇಲ್ಲೆಲ್ಲ ಕೆಲಸ ಮಾಡ್ತಿದ್ದೀನಿ, ಹಂಸಲೇಖ ಅವರು ನನಗೆ ಕೆಲಸ ಕೊಟ್ಟಿದ್ದಾರೆ, ಹಾಡಿಸ್ತಾ ಇದ್ದಾರೆ ಅಂತ ಹೇಳಿದ್ರು. ಮತ್ತೆ ನನಗೆ ಹಾಡೋಕ್ಕೆ ಶುರು ಮಾಡಿಸಿದ್ದಾರೆ ಅಂತ ಹೇಳಿದ್ರು. ಇದು ನಿಜವಾಗ್ಲೂ ಹೇಳಿದ ಮಾತು ನಮ್ಮ. ಅಂಥ ಹಾಡುಗಳನ್ನ ಹಾಡಿಸಿದ್ದೀರಾ ನೀವು. ಈ ಸಂಗೀತ ಇರೋವರೆಗೂ ಅವೆಲ್ಲ ಇರುತ್ತವೆ. ಮಾಮ ಕಾರ್ಬನ್ ಪೇಪರ್ ತಗೊಂಡ್ರೆ ನಾವು ಮೇಲ್ಗಡೆ ಏನಾದರೂ ಬರೆದ್ರೆ ಕೆಳಗಡೆ ಅದೇ ಅಕ್ಷರ ಬರುತ್ತೆ. ಆದರೆ ನಿಮ್ಮ ಹೆಸರು ಬರೆದ್ರೆ ಕೆಳಗಡೆ ಸಂಗೀತ ಅಂತ ಬರುತ್ತೆ. ಹಂಸಲೇಖ ಅಂತ ಬರೆದ್ರೆ ಕೆಳಗಡೆ ಸಂಗೀತ ಅಂತ ಬರುತ್ತೆ, ಇಲ್ಲ ಸಂಗೀತ ಅಂತ ಬರೆದ್ರೆ ಹಂಸಲೇಖ ಅಂತ ಬರುತ್ತೆ.